ನಮಸ್ಕಾರ ಸ್ನೇಹಿತರೆ. ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನ ವಾಚ್ ಮಾಡ್ತಾ ಇರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಹೊರಗುತ್ತಿಗೆ ನೌಕರಿಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಇದು. ಅಸೆಂಬ್ಲಿ ಸೆಷನ್ ಅಲ್ಲಿ ಕ್ವಶನ್ ಅವರ್ಸ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕ್ವಶನ್ಸ್ ನ ರೈಸ್ ಮಾಡಿದರೆ ಸಂಬಂಧಪಟ್ಟಂತ ಮಿನಿಸ್ಟರ್ಸ್ ಯಾವ ಉತ್ತರವನ್ನ ಕೊಟ್ಟಿದ್ದಾರೆ ಅಂದ್ರೆ ಸಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಸಂಬಳ ಆಗದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ಈ ಹೊರಗುತ್ತಿಗೆ ನೌಕರಿಗೆ ಯಾಕೆ ಹಿಂಗೆಲ್ಲ ವಿಳಂಬ ಮಾಡ್ತಾ ಇದ್ದೀರಾ, ನೀವು ಸಕಾಲಕ್ಕೆ ಅವರಿಗೆ ಸರಿಯಾದ ರೀತಿಯಲ್ಲಿ ಸಂಬಳ ಮಾಡಬೇಕು, ಅದಕ್ಕೆ ಯಾವ ಕ್ರಮವನ್ನ ವಹಿಸಿದ್ದೀರಾ ಅಂತ. ಇನ್ನು ಇದ್ರ ಜೊತೆಗೆ ಇನ್ನೊಂದಷ್ಟು ವಿಷಯಗಳ ಬಗ್ಗೆ ಅವರು ಕ್ವಶನ್ ಮಾಡಿದ್ದಾರೆ ನೋಡಿ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಕಾಪಿ ಇದು ನೋಡಿ, ಇಲ್ಲಿ ಓದ್ಬಿಡ್ತೀನಿ. ಲೆಫ್ಟ್ ಅಲ್ಲಿ ಪ್ರಶ್ನೆ ಮಾಡಿರುವಂತದ್ದು, ರೈಟ್ ಸೈಡ್ ಅದಕ್ಕೆ ಆನ್ಸರ್ ಅನ್ನ ಅವ್ರು ಪ್ರೊವೈಡ್ ಮಾಡಿರುವಂತದ್ದು ನೋಡಿ. ಇಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ವೇತನ ದೃಢೀಕರಣವನ್ನು ಸದರಿಯವರಿಗೆ ತಲುಪುತ್ತಿರುವ ಬಗ್ಗೆ ಸರ್ಕಾರ ಯಾವ ರೀತಿಯಲ್ಲಿ ದೃಢೀಪಡಿಸಿಕೊಳ್ಳುತ್ತಿದೆ ಅಂತ ಕೇಳಿದ್ದಾರೆ. ಅವ್ರಿಗೇನು ಈಗ ಔಟ್ಸೋರ್ಸ್ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವರು ವೇತನ ದೃಢೀಕರಣವನ್ನ ಸದರಿಯವರಿಗೆ ತಲುಪುತ್ತಿರುವ ಬಗ್ಗೆ ಸರ್ಕಾರ ಯಾವ ರೀತಿ ದೃಢಪಡಿಸಿಕೊಳ್ತಾ ಇದೆ ಅಂತ. ಹೇಗೆ ಅಂತ ನೋಡಿ, ಇಲ್ಲಿದೆ. ಇಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರರು ಅಥವಾ ಕಾರ್ಮಿಕರ ವೇತನ ದೃಢೀಕರಣವನ್ನ ಆಯಾ ಇಲಾಖೆ ಸಂಸ್ಥೆಗಳ ಮಾಲೀಕರು ಹಾಗೂ ಗುತ್ತಿಗೆದಾರರು ಮಾಡಬೇಕಾಗಿರುತ್ತೆ ಅಂತ. ಕೆಲವೊಂದು ಸಂಸ್ಥೆಗಳ ಅಂಡರ್ ಅಲ್ಲಿ ಅಥವಾ ಏಜೆನ್ಸಿಗಳ ಅಂಡರ್ ಅಲ್ಲಿ ಅವರು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆ ಸಂಸ್ಥೆಗಳವ್ರಿಗೆ ಹಣವನ್ನ ಹಾಕ್ಬೇಕಾಗಿರುತ್ತೆ ಎವ್ರಿ ಮಂತ್ ಈ ವೇತನದ ರೂಪದಲ್ಲಿ. ಕಾರ್ಮಿಕ ಇಲಾಖೆಯ ಅನುಷ್ಠಾನಗೊಳಿಸುತ್ತಿರುವ ಕನಿಷ್ಠ ವೇತನ ಕಾಯ್ದೆ 1948, ವೇತನ ಪಾವತಿ ಕಾಯ್ದೆ 1936, ಗುತ್ತಿಗೆ ಕಾರ್ಮಿಕರ ಕಾಯ್ದೆ 1970, ಉಪಧನ ಪಾವತಿ ಕಾಯ್ದೆ 1972, ಹೆರಿಗೆ ಭತ್ಯೆ ಕಾಯ್ದೆ 1961 ಹಾಗೂ ಅನ್ವಯಿಸುವ ಇತರೆ ಕಾರ್ಮಿಕ ಕಾಯ್ದೆಗಳ ಅನ್ವಯ ನಿರ್ದಿಷ್ಟ ದೂರುಗಳು ಬಂದಲ್ಲಿ ಸರ್ಕಾರದಿಂದ ಸದರಿ ಕಾಯ್ದೆಗಳ ಅಡಿಯಲ್ಲಿ ಅಧಿಸೂಚಿಸಲ್ಪಟ್ಟ ಕಾರ್ಯವ್ಯಾಪ್ತಿಯ ನಿರೀಕ್ಷಕರು ಅಥವಾ ಅಧಿಕಾರಿಗಳು ತಪಾಸಣೆ ನಡೆಸತಕ್ಕಂಥ ಮೂಲಕ ಕಾಲಕಾಲಕ್ಕೆ ತಪಾಸಣೆ ನಡೆಸುವ ಸಂದರ್ಭದಲ್ಲಿ ಕಾರ್ಮಿಕರ ಹೇಳಿಕೆ ಹಾಗೂ ವೇತನ ಪಾವತಿ ಮಾಡಿದಂತಹ ದಾಖಲೆಗಳನ್ನು ಪರಿಶೀಲಿಸಿ ವೇತನ ಪಾವತಿಯಾದ ಬಗ್ಗೆ ದೃಢೀಕರಿಸಿಕೊಳ್ಳಲಾಗುತ್ತಿದೆ. ನಿಗದಿತ ವೇತನಕ್ಕಿಂತ ಕಡಿಮೆ ವೇತನ ನೀಡುವುದು ಹಾಗೂ ನಿಗದಿತ ಸಮಯಕ್ಕೆ ವೇತನ ನೀಡದಿದ್ದ ಪಕ್ಷದಲ್ಲಿ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುತ್ತಿದೆ. ಪ್ರಾಬ್ಲಮ್ ಏನು ಅಂದ್ರೆ ಎಲ್ಲಾ ರೀತಿಯಲ್ಲೂ ಆನ್ಸರ್ಸ್ ಅನ್ನ ಪ್ರೊವೈಡ್ ಮಾಡ್ತಾರೆ ಕನ್ಸರ್ನ್ ಮಿನಿಸ್ಟರ್. ಹಿಂಗೆಲ್ಲ ಈ ಔಟ್ಸೋರ್ಸ್ ಪಾಪ ಅವ್ರಿಗೆ ಎಂಪ್ಲಾಯೀಸ್ ಬಗ್ಗೆ ಪ್ರಶ್ನೆಯನ್ನ ಕೇಳಿದಾಗ ನನಗೆ ನೋಡಿ ಎಷ್ಟು ಆಗ್ತಿದೆ. ಈಗ ಹೊರಗುತ್ತಿಗೆ ನೌಕರಿಗೆ ಸಂಬಂಧಪಟ್ಟ ಇರತಕ್ಕಂಥ ಕಾಯ್ದೆಗಳು ಒಂದು ಎರಡಲ್ಲ, ಐ ಥಿಂಕ್ ಸಾಕಷ್ಟು ಕಾಯ್ದೆಗಳು ಅವ್ರಿಗೆ ಪರವಾಗಿರುವಂತದ್ದು. ಆದ್ರೂ ಕೂಡ ಏನೇ ಆನ್ಸರ್ ಮಾಡಿದ್ರು ಕೂಡ ಇಲ್ಲಿ ಕೆಲವೊಂದು ಸಂಸ್ಥೆಗಳು ಸಕಾರವಾಗಿ ಸಂಬಳವನ್ನ ಮಾಡದೇ ಇರುವಂತದ್ದು, ಅವ್ರಿಗೆ ಏನು ಸೌಲಭ್ಯಗಳು ಪ್ರೊವೈಡ್ ಆಗ್ಬೇಕು ಅದನ್ನ ಸರಿಯಾದ ರೀತಿಯಲ್ಲಿ ಕೊಡದೇ ಇರುವಂತದ್ದು. ಜಾಯ್ನಿಂಗ್ ಟೈಮ್ ಅಲ್ಲಿ ಅವರಿಂದ ಈ ಲಂಚ್ ಉಳಿತನ ಇನ್ನೂ ಅಲ್ಲಿದೆ, ಇಲ್ಲಿ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳಿಕ್ಕಾಗಲ್ಲ. ಅದನ್ನೇ ಕೇಳಿದರೆ ಈಗ ವೇತನ ನೀಡದಿದ್ದ ಪಕ್ಷದಲ್ಲಿ ನಾವು ಕ್ರಮ ವಹಿಸ್ತೀವಿ ಅಂತಾರೆ. ಈಗ ವೇತನ ಏನು ಅಲ್ಲಿ ನಿಗದಿಯಾಗಿರುತ್ತೆ ಅದನ್ನ ಕೊಡದೇ ಕಡಿಮೆ ವೇತನ ಕೊಟ್ಟರು ಅದಕ್ಕೆ ಕ್ರಮ ವಹಿಸ್ತೀನಿ ಅಂತಾರೆ. ಎಷ್ಟು ಜನರಿಗೆ ಹಿಂಗೆಲ್ಲ ಮಾಡಿದ್ದಾರೆ, ಇದೆಲ್ಲವೂ ಐ ಥಿಂಕ್ ಬೇಕಲ್ಲ ನಿಖರವಾದಂತ ಮಾಹಿತಿಗಳು. ಯಾಕಂದ್ರೆ ಕ್ವಶನ್ ಅವರ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಡಿಪಾರ್ಟ್ಮೆಂಟ್ಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಂತೂ ಬರ್ತಾ ಇರುತ್ತೆ. ಆಯಾ ಡಿಪಾರ್ಟ್ಮೆಂಟ್ ಕನ್ಸರ್ನ್ ಮಿನಿಸ್ಟರ್ ಆನ್ಸರ್ ಮಾಡ್ತಾ ಇರ್ತಾರೆ. ಬಟ್ ಇದು ಆಫೀಸರ್ಸ್ ಕೊಡ್ತಕ್ಕಂಥ ಆನ್ಸರ್. ಆದ್ರೆ ಇವೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ಬರಬೇಕಲ್ಲ. ಆ ಕಾರ್ಯರೂಪಕ್ಕೆ ಬರದೇ ಇರೋ ಹಾಗೆ ಬರೋ ಹಾಗೆ ಮಾಡಬೇಕಾಗಿರೋದು ಈ ಸರ್ಕಾರದ ಕೆಲಸ ಅದು. ಕನ್ಸರ್ನ್ ಅಥಾರಿಟೀಸ್ ಅಂತ ಯಾರಿರ್ತಾರೆ ಅವರ ಒಂದು ಕೆಲಸವಾಗುತ್ತೆ. ಯಾಕಂದ್ರೆ ಎಷ್ಟೇ ಆನ್ಸರ್ ಮಾಡಿದ್ರು ಈಗಲೂ ಕೂಡ ಸಾಕಷ್ಟು ಅವ್ರ ಮೇಲೆ ದೌರ್ಜನ್ಯಗಳು, ದಬ್ಬಾಳಿಕೆಗಳು ಅಥವಾ ಶೋಷಣೆ ಮಾಡುವಂಥದ್ದು, ಸರಿಯಾದ ರೀತಿ ಸಂಬಳ ಕೊಡದೇ ಇರುವಂಥದ್ದು, ಡಿಡಕ್ಷನ್ಸ್ ಮಾಡುವಂಥದ್ದು, ಈ PF ಎಷ್ಟು ಕಟ್ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಸರಿಯಾದ ರೀತಿ ಕೊಡದೇ ಇರುವಂಥದ್ದು, ಹಿಂಗೆ ಹಲವಾರು ಸಮಸ್ಯೆಯನ್ನ ಪಾಪ ಅವರು ಪ್ರತಿ ದಿನ ಎವ್ರಿ ಮಂತ್ ಅಲ್ಲಿ ಅಥವಾ ಕೆಲಸ ಮಾಡಬೇಕಾದ ಸ್ಥಳದಲ್ಲಿ ಅವರು ಫೇಸ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಬಹಳ ವಿಶೇಷವಾಗಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಕೆಲವೊಂದು ಕ್ಷೇತ್ರಗಳಲ್ಲಿ ಕಾರ್ಯವನ್ನ ಮಾಡ್ತಿರ್ತಕ್ಕಂಥ ಕಾರ್ಮಿಕರ ಜೀವನ ಅಂತೂ ದುಸ್ತರ, ಅದು ಹೇಳಲಿಕ್ಕೆ ಅಸಾಧ್ಯ, ಆ ಮಟ್ಟಕ್ಕೆ ಇರುತ್ತೆ. ಹಾಗಾಗಿ ಇಲ್ಲಿ ಹೇಳಿದ್ದಾರೆ, ಈಗ ಸಕಾಲಕ್ಕೆ ಸಂಬಳವನ್ನು ಅವರು ಕೊಡಬೇಕಾಗಿದೆ. ಮತ್ತೆ ಏನು ವೇತನ ನಿಗದಿ ಆಗಿರುತ್ತೆ ಆ ವೇತನಕ್ಕಿಂತ ಯಾವುದೇ ಕಾರಣಕ್ಕೂ ಕಡಿಮೆ ವೇತನ ಕೊಡಬಾರದು ಅಂತಕ್ಕಂಥ ಒಂದು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಕನ್ಸರ್ನ್ ಮಿನಿಸ್ಟ್ರು. ಇಟ್ಸ್ ವೆಲ್ ಅಂಡ್ ಗುಡ್. ದಯಮಾಡಿ ಇದನ್ನ ಸ್ಥಿರವಾಗಿ ಎಲ್ಲಾ ಕಾಲಕ್ಕೂ ಅದೇ ರೀತಿಯಲ್ಲಿ ಅವ್ರಿಗೆ ಯಾವುದೇ ಸಮಸ್ಯೆಗಳಾಗದೇ ರೀತಿಯಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಆಮೇಲೆ ಕಾರ್ಮಿಕರಿಗೆ ಪರವಾಗಿ ಏನು ಆಕ್ಟ್ಸ್ ಇದೆ ಆ ಆಕ್ಟ್ ಪ್ರಕಾರ ಅವ್ರಿಗೆ ಪ್ರೊಟೆಕ್ಟ್ ಮಾಡಬೇಕು, ಕಾಪಾಡಬೇಕು. ಅದು ಒಂದು ಸರ್ಕಾರದ ಅಥವಾ ಸಂಬಂಧಪಟ್ಟಂತ ಮಿನಿಸ್ಟರ್ ಕೆಲಸ ಅದು. ಇದೆಲ್ಲವೂ ಕೂಡ ಸಾಧ್ಯವಾದಷ್ಟು ಬೇಗ ಆಗ್ಲಿ, ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ. ವಿಶೇಷವಾಗಿ ಪ್ರಾಣವನ್ನ ಪಣಕ್ಕಿಟ್ಟು ಯಾರು ಪಾಪ ಕಾರ್ಮಿಕರು ತಮ್ಮ ಕೆಲಸವನ್ನ ಮಾಡ್ತಾ ಇರ್ತಾರೋ ಅವ್ರ ಮೇಲೆ ಫಸ್ಟ್ ಪ್ರಯಾರಿಟಿ, ಮೊದಲ ಆದ್ಯತೆಯನ್ನ ಅವ್ರು ಕೊಡಬೇಕಾಗಿದೆ. ಹಾಗಾಗಿ ಇದೇನೋ ಒಂದು ಕಾಪಿ ಇತ್ತು, ಇದ್ರ ಬಗ್ಗೆ ನಿಮ್ಗೆ ಹೇಳ್ಬೇಕಿತ್ತು, ಹೇಳಿದೀನಿ. ಇದೇ ರೀತಿಯ ಕಂಟೆಂಟ್ಸ್ಗೆ ದಯಮಾಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಯಾವುದೇ ಅಪ್ಡೇಟ್ಸ್ ಬಂದ್ರು ಕೂಡ
ಈ ಹೊರಗುತ್ತಿಗೆ ನೌಕರಿಗೆ ಸಂಬಂಧಪಟ್ಟ ಹಾಗೆ ಖಂಡಿತವಾಗ್ಲೂ ನಮ್ಮ ವಾಹಿನಿಯಿಂದ ಆ ಮಾಹಿತಿ ಇದ್ದೇ ಇರುತ್ತೆ. ಸೊ ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದ ವಿಡಿಯೋನ ವಾಚ್ ಮಾಡೋದಕ್ಕೆ.